ತಾಲೂಕಿನ ಶಿಕ್ಷಣ ಇಲಾಖೆ ಆಸ್ತಿಯಲ್ಲಿ ಕೂಡ ತಪ್ಪಾಗಲಿಕ್ಕಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ಕೂಡ ಹೌದು. ಹಾಗಾಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇವತ್ತು ನಾವು ನಿನ್ನೆ ತಾನೇ ಸೇವಾ ನಿವೃತ್ತಿಯನ್ನ ಹೊಂದಿರತಕ್ಕಂಥ ರಾಮಚಂದ್ರ ಕಲಾಲ್ ಸರ್ ಅವರಿಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ವತಿಯಿಂದ ನಾವೊಂದು ಅಭಿನಂದನೆಯನ್ನ ತಿಳಿಸುವ ಸಲುವಾಗಿ ಇವತ್ತು ನಾವಿಲ್ಲಿ ಆಗಮಿಸಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಸಂತ ಗೋಣಸಡೆ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಎಸ್ ಟಿ ಮುಡಣ್ಣ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅಕ್ಸಾರಿ ಸರ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ಸುಭಾಷ್ ವಡ್ಡರ್ ಸರ್ ಆಗಿರ್ಬೋದು, ಸಂಗಪ್ಪ ಕೋಳೂರು ಸರ್, ಹಾಗೆ ಹುಗಾರ್ ಸರ್ ಅವರು ಮತ್ತು ಬಸಾಪುರ್ ಸರ್ ಅವರು ಮತ್ತು ಸುರ್ಕೋಡ್ ಸರ್ ಅವರು ಮತ್ತು ಚಿದಾನಂದ್ ಸರ್ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಾನು ಬರುವಾಗ ನಡ್ಕೊಂಡು ಬರ್ತಾ ಇದ್ದೆ. ಸರ್ ನಂಗೆ ನಿಲ್ಸಿದ್ರು ಚಿದಾನಂದ್ ಸರ್, ಎಲ್ಲಿ ಹೋಗ್ತೀವಿ ಅಂತ ಕೇಳಿದ್ರು. ಇಲ್ಲ, ನಾನು RS ಸರ್ಕಲ್ ಅಲ್ಲಿ ಮನೆ ಹೋಗ್ಬೇಕು ಅಂತಂದ್ರೆ. ಯಾಕೆ ಅಂತ ಕೇಳಿದ್ರೆ ನಿನ್ನೆ ತಾನೇ ಅವರು ನಿವೃತ್ತಿಯಾಗಿ ಅವ್ರು ನಿವೃತ್ತಿ ಆಯ್ತಾ ಅನ್ನೋದು ಮಾತಿದೆಯಲ್ಲ, ಆ ಮಾತಿಗೆ ಗೊತ್ತಾಗ್ಬಿಡ್ತು ಇಷ್ಟು ಬೇಗ ನಿವೃತ್ತಿ ಆಯ್ತಾ ಅನ್ನುವಂತ ಲೆಕ್ಕದಲ್ಲಿ ಅವರು ಆ ಮಾತು ಹೇಳಿದ್ರು. ನಿಜವಾಗ್ಲೂ ಅವರು ನಿವೃತ್ತಿಯಲ್ಲಿ ಪಾದಾರ್ಪಣೆ ಮಾಡಿದ್ರು ಕೂಡ ಅವರ ಮುಖದಲ್ಲಿ ನಿವೃತ್ತಿ ತರದ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಕಾರಣ ಇಷ್ಟೇ, ಇಡೀ ನಮ್ಮ ತಾಲೂಕಿನಲ್ಲಿ, ಇಡೀ ನಮ್ಮ ಜಿಲ್ಲೆಯಲ್ಲಿ, ಇಡೀ ರಾಜ್ಯ ಮಟ್ಟದಲ್ಲೂ ಕೂಡ ಈ ವರ್ಲಿ ಕಲೆ ಎನ್ನುವುದರ ಮೂಲಕ ಇವತ್ತು ಜನನಿತರಾಗಿದ್ದಾರೆ. ಶಿಕ್ಷಣ ಇಲಾಖೆ ಒಂದು ಅತಿ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅವರನ್ನ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯ ಹಲವಾರು ಪುಸ್ತಕಗಳಲ್ಲಿ ಅವರ ಬರಹವನ್ನ, ಚಿತ್ರ ಮುಖಪಟವನ್ನು ಕೂಡ ಮಾಡಿದ್ದು ಕೂಡ ಇರ್ತದೆ. ಹಾಗಾಗಿ ಅವರ ಅಗಾಧವಾದ ಸೇವೆಯನ್ನು ಗುರುತಿಸಿ ಇವತ್ತು ನಾವು ಮತ್ತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಅಜೀವ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ RS ಕಲಾಲ್ ಸರ್ ಇದ್ದಾರೆ ಅಂದ್ರೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಮಾಡುವಂತ ಚೌಕಟ್ಟು ಅವರ ಸಂಪೂರ್ಣ ಜವಾಬ್ದಾರಿ ಅವರದಾಗಿರುತ್ತದೆ. ಅಷ್ಟೇ ಅಲ್ಲದೆ ಶೈಕ್ಷಣಿಕವಾಗಿ ನೋಡ್ಲಿಕ್ಕೆ ಹೋದಾಗ ಇವತ್ತು ನಮ್ಮ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರಾಗಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿಗೆ ಒಂದು ಆಸ್ತಿನೂ ಕೂಡ ಹೌದು, ಹೆಮ್ಮೆಯ ವಿಷಯ ಕೂಡ ಹೌದು. ಈ ಸಂದರ್ಭದಲ್ಲಿ ಅವರು ನಾವು ಸ್ವಾಗತಿಸಿ ಅವರಿಗೆ ಒಂದು ಅಭಿನಂದನೆಯನ್ನ ಮಾಡುವ ಸಲುವಾಗಿ ನಾವೆಲ್ಲ ಸೇರಿದ್ದೇವೆ. ಹಾಗಾಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಒಳಗಾಗಿ ಎಲ್ಲರಿಂದ ಕೂಡ ನಾವು ಇವತ್ತವರಿಗೆ ಒಂದು ಸನ್ಮಾನವನ್ನ, ಗೌರವವನ್ನ ಮಾಡೋದ್ರ ಮೂಲಕ ಈ ಒಂದು ಕಿರು ನಮ್ಮ ಒಂದು ಕೋರಿಕೆಯ ಶುಭಾಶಯ ನುಡಿಗಳು, ಶುಭ ಆಶೀರ್ವಾದಗಳು ಹಿರಿಯರಾಗಿದ್ರೆ ಆಶೀರ್ವಾದ ಮಾಡ್ತಾರೆ. ನಾವೆಲ್ಲ ಶುಭ ಆಶೀರ್ವಾದ ತಮ್ಮಿಂದ ಪಡ್ಕೊಳ್ತೀವಿ. ಹಾಗಾಗಿ ತಮ್ಮ ಒಂದು ಕಾರ್ಯವೈಖರ್ಯ ಕೂಡ ನಮಗೆ ಬರಲಿ, ನಮ್ಮ ಜೀವನಕ್ಕೆ, ನಮ್ಮ ವೃತ್ತಿ ಜೀವನ ಕೂಡ ಅದು ಮಾದರಿ ಆಗಲಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀನಿ.